ಇನ್ನು ವಿಧಾನಸಭೆಯ ಇವತ್ತಿನ ಅಧಿವೇಶನದ ಚರ್ಚೆ ಸಂದರ್ಭದಲ್ಲಿ ಕುರ್ಚಿ ಚರ್ಚೆ ಕೂಡ ನಡೆದಿದೆ. ಬಜೆಟ್ ಅಧಿವೇಶನದ ವೇಳೆ ಮಾತು ಶುರು ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕೊಟ್ಟ ಬಜೆಟ್ ಖಾಲಿ ಚೊಂಬು ಅಂತ ಹೇಳಿದ್ದಾರೆ. ಈ ಮಾತು ಕೇಳ್ತಾ ಇದ್ದಾಗೆ ಎದ್ದು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ್ದು ಖಾಲಿ ಡ್ರಮ್ಮು ಅಂತ ಕೌಂಟರ್ ಕೊಟ್ಟರು. ಆಗ ಬಿಜೆಪಿ ನಾಯಕರುಗಳು ಡಿಕೆ ದೆಹಲಿಗೆ ಹೋಗಿದ್ದ ವಿಚಾರ ಎಳೆದು ಕುರ್ಚಿ ಕಾಳಗಕ್ಕೆ ತಳುಕು ಹಾಕಿದ್ರು. ಆಗ ಡಿಕೆ ಶಿವಕುಮಾರ್ ನಾನು ಹೇಳಬೇಕಿದ್ದನ್ನ ಹೇಳಿದ್ದೀನಿ ಅಂತ ಹೇಳಿದ್ರು. ನನಗನ್ಸುತ್ತೆ ಖಾಲಿ ಟ್ರಂಕ್ ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ, ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ ನೋಡಪ್ಪ, ನೀವು ಅದೆಲ್ಲ ಕನ್ಸು ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದು ನಿಮಿಷ, ಈ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ಮ ಎರಡು ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳಿದೀನಿ ನೋಡಿ. ಅದು ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ನನಗನ್ಸುತ್ತೆ ಇನ್ನು ವಿಧಾನಸಭೆಯ ಇವತ್ತಿನ ಅಧಿವೇಶನದ ಚರ್ಚೆ ಸಂದರ್ಭದಲ್ಲಿ ಕುರ್ಚಿ ಚರ್ಚೆ ಕೂಡ ನಡೆದಿದೆ. ಬಜೆಟ್ ಅಧಿವೇಶನದ ವೇಳೆ ಮಾತು ಶುರು ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕೊಟ್ಟ ಬಜೆಟ್ ಖಾಲಿ ಚೊಂಬು ಅಂತ ಹೇಳಿದ್ದಾರೆ. ಈ ಮಾತು ಕೇಳ್ತಾ ಇದ್ದಾಗೆ ಎದ್ದು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ್ದು ಖಾಲಿ ಡ್ರಮ್ಮು ಅಂತ ಕೌಂಟರ್ ಕೊಟ್ಟರು. ಆಗ ಬಿಜೆಪಿ ನಾಯಕರುಗಳು ಡಿಕೆ ದೆಹಲಿಗೆ ಹೋಗಿದ್ದ ವಿಚಾರ ಎಳೆದು ಕುರ್ಚಿ ಕಾಳಗಕ್ಕೆ ತಳುಕು ಹಾಕಿದ್ರು. ಆಗ ಡಿಕೆ ಶಿವಕುಮಾರ್ ನಾನು ಹೇಳಬೇಕಿದ್ದನ್ನ ಹೇಳಿದ್ದೀನಿ ಅಂತ ಹೇಳಿದ್ರು. ನನಗನ್ಸುತ್ತೆ ಖಾಲಿ ಟ್ರಂಕ್ ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ, ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ ನೋಡಪ್ಪ, ನೀವು ಅದೆಲ್ಲ ಕನ್ಸು ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದು ನಿಮಿಷ, ಈ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ಮ ಎರಡು ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳಿದೀನಿ ನೋಡಿ. ಅದು ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ನನಗನ್ಸುತ್ತೆ